ಮಂಡ್ಯ ಅಂದ್ರೇ ನಾನ್ ವೆಜ್ಜು. ನಮಗೆ ನಾನ್ ವೆಜ್ ಅಂದರೆ ಫಸ್ಟು ನೆನಪಾಗೋದೇ ಮಂಡ್ಯ. ಈ ಮಂಡ್ಯನಲ್ಲಿ ಕಾಮನಾಗಿ ಎಲ್ಲರ ಮನೆಗೂ ಮಾಡೋ ಅಂಥ ಸ್ಪೆಷಲ್ ನಾಟಿ ಕೋಳಿ ಬಸ್ಸಾರನ್ನ ಇವತ್ತು ನಾಟಿ ಕೋಳಿ ಉಪಯೋಗಿಸ್ದಲೇ ಫಾರಮ್ ಕೋಳಿನ ಉಪಯೋಗಿಸ್ಕೊಂಡು ಹೇಗೆ ಮಾಡೋದು ಅಂತ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಬನ್ನಿ. ಅಯ್ಯೋ ನಾಟಿ ಕೋಳಿ ಬಸ್ಸಾರು ಅಂತ ಫಾರಮ್ ಕೋಳಿಲಿ ನಾಟಿ ಕೋಳಿ ಬಸ್ಸಾರು ಮಾಡ್ತೀನಿ ಅಂತ ಅಂದ್ಕೊಳಕ್ಕೆ ಹೋಗ್ಬೇಡಿ. ಟೇಸ್ಟ್ ಮಾತ್ರ ಸೇಮ್ ಇರುತ್ತೆ. ನಾಟಿ ಕೋಳಿಲಿ ಯಾವ ಥರ ಟೇಸ್ಟ್ ಇರುತ್ತೋ ಅದೇ ಥರ ಟೇಸ್ಟಿಯಾಗಿ ಫಾರಮ್ ಕೋಳಿಲಿ ಕೂಡ ಮಾಡ್ಕೋಬೋದು. ಆದರೆ ಮಾಡೋ ಪ್ರೊಸೀಜರ್ ಕರೆಕ್ಟಾಗಿರಬೇಕು. ಸ್ಟೆಪ್ ಬೈ ಸ್ಟೆಪ್ ಹೇಗೆ ನಾಟಿ ಕೋಳಿ ಬಸ್ಸಾರನ್ನ ಫಾರಮ್ ಕೋಳಿ ಯೂಸ್ ಮಾಡ್ಕೊಂಡು ಮಾಡೋದು ಅಂತ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಬನ್ನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿ ಕೈರುಚಿ 24. ಇಲ್ಲಿ ಮಂಡ್ಯ ಸೈಡೆಲ್ಲ ಹೋದರೆ ಕಾಮನಾಗಿ ಯಾರಾದರೂ ಮನೆಗೆ ನೆಂಟರು ಬಂದರೆ ಏನು ಮಾಡ್ತಾರೆ ಅಂದರೆ ಫಸ್ಟು ಅವರು ಕೋಳಿಗಳ್ನ ಸಾಕ್ಕೊಂಡಿರ್ತಾರೆ. ಹೋಗೋದು ಒಂದು ನಾಟಿ ಕೋಳಿನ ಕುಯ್ಯೋದು, ನಾಟಿ ಕೋಳಿ ಬಸ್ಸಾರು ಮಾಡೋದು. ಅಲ್ಲಿ ತುಂಬಾ ಫೇಮಸ್ಸು ಮಂಡ್ಯಲ್ಲಿ. ಮಂಡ್ಯ ಅಂದ್ರೇ ನಾನ್ ವೆಜ್ ಅಲ್ವಾ. ನಮಗೆ ಫಸ್ಟು ಮಂಡ್ಯ ಅಂದ್ರೇ ಮಂಡ್ಯ ಹೋಗ್ತಾ ಇದ್ದೀವಿ ಅಂದರೆ ಬಾಡು ಊಟ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಅನ್ನೋ ಥರ. ಅಲ್ಲಿ ಹೋದರೆ ನಾನ್ ವೆಜ್ ಸಿಕ್ಕೇ ಸಿಗುತ್ತೆ ಅಂತ ಒಂದು ಮೈಂಡಲ್ಲಿ ಮೆಂಟಾಲಿಟಿ ನಮಗೆ. ಇವತ್ತು ಮಂಡ್ಯ ಸ್ಟೈಲು ನಾಟಿ ಕೋಳಿ ಸಾರನ್ನ ಇವತ್ತು ಫಾರಮ್ ಕೋಳಿ ಯೂಸ್ ಮಾಡಿಕೊಂಡು ಹೇಗೆ ಮಾಡೋದು ಅಂತ ಹೇಳೋದು ತೋರಿಸ್ಕೊಡ್ತೀನಿ ಬನ್ನಿ. ಇಲ್ಲಿ 1.5 kg ಆಗೋಷ್ಟು ನಾನಿಲ್ಲಿ ಫಾರಮ್ ಕೋಳಿನ ತೊಗೊಂಡಿದ್ದೀನಿ. ನನ್ನ ಫೇವ್ರೇಟ್ ಪೀಸ್ ಅಂದರೆ ನೋಡಿ ಇದೆ ಗಿಝರ್ಡ್, ಗುಣ್ಕೆಕಾಯಿ ಅಂತಾರಲ್ಲ ಅದು. ಇಲ್ಲಿ 1.5 kg ಕೋಳಿನ ಫಾರಮ್ ಕೋಳಿನ ತೊಗೊಂಡು ನೀಟಾಗಿ ವಾಶ್ ಮಾಡ್ಕೊಂಡು ಎತ್ತಿಟ್ಕೊಂಡಿದ್ದೀನಿ. ಒಂದು ಕುಕ್ಕರ್ಗೆ ಒಂದು 2ರಿಂದ 3 ಸ್ಪೂನ್ ಆಗೋಷ್ಟು ಕುಕ್ಕಿಂಗ್ ಆಯಿಲ್ನ ಹಾಕ್ಕೊಂಡು ಇಲ್ಲಿ ಸ್ಲೈಸಾಗಿ ಕಟ್ ಮಾಡಿರೋಂಥ ಒಂದು ಈರುಳ್ಳಿನ ಸೇರಿಸ್ಕೊಂಡು ಈರುಳ್ಳಿ ಎಲ್ಲ ಒಂದು 2 ನಿಮಿಷ ಚೆನ್ನಾಗಿ ಫ್ರೈ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ನೋಡಿ ಈ ಥರ ಜಾಸ್ತಿ ಎಲ್ಲ ಬ್ರೌನ್ ಕಲರ್ ಆಗಬೇಕು ಅನ್ನೋ ನೆಸೆಸಿಟಿ ಎಲ್ಲ ಏನಿಲ್ಲ, ಜಸ್ಟ್ ಫ್ರೈ ಆದರೆ ಸಾಕು. ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ನಾವು ವಾಶ್ ಮಾಡಿಟ್ಟಿರೋಂಥ ಫಾರಮ್ ಕೋಳಿನೂ ಕೂಡ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ನೋಡಿ. ಸೇರಿಸ್ಕೊಂಡು ಅದು ಚಿಕನ್ ಎಲ್ಲ ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪನ್ನ ಹಾಕ್ಕೊಂಡು ಇಲ್ಲಿ ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೊಂಡು ಒಂದು 2 ನಿಮಿಷ ಚೆನ್ನಾಗಿ ಫ್ರೈ ಮಾಡಿ. ಇಲ್ಲಿ ದೊಡ್ಡ ಸ್ಪೂನಲ್ಲಿ 1 ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಹಾಕ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಕೈ ಬಿಡ್ದಂಗೆ ಫ್ರೈ ಮಾಡ್ಕೊಳ್ಳಿ. ಇಲ್ಲಿ ಒಂದು ಮೀಡಿಯಮ್ ಸೈಜ್ ಟೊಮೆಟೊನ ಇಲ್ಲಿ ಸಣ್ಣಗೆ ಕಟ್ ಮಾಡಿ ಇಲ್ಲಿ ಹಾಕ್ಕೊತಾ ಇದ್ದೀನಿ ನೋಡಿ. ಹಾಗೆ 1 ಹಿಡಿ ಆಗೋಷ್ಟು ಫ್ರೆಶ್ ಆಗಿರೋವಂಥ ಪುದೀನ ಎಲೆಗಳ್ನು ಇಲ್ಲಿ ವಾಶ್ ಮಾಡಿಕೊಂಡು ಸೇರಿಸ್ಕೊಂಡು ನೋಡಿ ಚೆನ್ನಾಗಿ ಇದನ್ನು ಒಂದು 5ರಿಂದ 10 ನಿಮಿಷ ನೀರೆಲ್ಲ ಚೆನ್ನಾಗಿ ಸುಂಡ್ಕೊಳ್ಳೋವರೆಗೂ ಇದನ್ನು ಫ್ರೈ ಮಾಡಿಕೊಂಡು ಇಲ್ಲಿ ಚಿಕನ್ ಮುಳುಗೋಷ್ಟು ನೀರನ್ನು ಇಲ್ಲಿ ಹಾಕಿ ಚೆನ್ನಾಗಿ ಒಂದು ಕೈ ಆಡಿಸ್ಕೊಂಡು ಇಲ್ಲಿ ಒಂದು 4 ವಿಸಿಲ್ ಮಾಡೋದಕ್ಕೆ ಒಂದು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 4 ವಿಸಿಲ್ ಮಾಡ್ಕೊತಾ ಇದ್ದೀನಿ. ಅಷ್ಟರಲ್ಲಿ ಒಂದು ಮಸಾಲೆ ನೋಡ್ಕೊಂಬರೋಣ ಬನ್ನಿ ಬಸ್ಸಾರಿಗೆ. ಇಲ್ಲಿ ಅರ್ಧ ಒಳಾಗೋಷ್ಟು ಹಸಿ ತೆಂಗಿನಕಾಯಿ ತುರಿ, 2 ಮೀಡಿಯಮ್ ಸೈಜ್ ಈರುಳ್ಳಿನ ಸ್ಲೈಸಾಗಿ ಕಟ್ ಮಾಡ್ಕೊಂಡಿದ್ದೀನಿ, 2 ಹಸಿಮೆಣಸಿನ್ಕಾಯಿ, 2 ಇಂಚು ಚಕ್ಕೆ, 6 ಲವಂಗ, 2 ಗೆಡ್ಡೆ ಬೆಳ್ಳುಳ್ಳಿ ಸಿಪ್ಪೆ ಸಮೇತ ಹಾಕ್ಕೊಳ್ಳಿ, 2 ಇಂಚು ಶುಂಠಿ, 2 ಮೀಡಿಯಮ್ ಸೈಜು ಟೊಮೆಟೊ, ಹಾಗೆ ಫ್ರೆಶ್ ಆಗಿರೋವಂಥ ನಮ್ಮ ಕುಕ್ಕಿಂಗ್ ಡೆಕೋರೇಷನ್ ಕ್ವೀನ್ ಕೊತ್ತಂಬರಿ ಸೊಪ್ಪನ್ನು ಕೂಡ ಇಲ್ಲಿ ಇಟ್ಕೊಂಡಿದ್ದೀನಿ ಮಸಾಲೆಗೆ ಅಂತ. ಈ ಮಸಾಲೆ ಎಲ್ಲ ಫ್ರೈ ಮಾಡ್ಕೋಬೇಕು. ಹಾಗೆ ರಾಗ ಅದನ್ನ ರುಬ್ಬಿ ಹಾಕೋಕ್ಕಾಗಲ್ಲ, ಫ್ರೈ ಮಾಡಿಕೊಂಡೇ ಮಾಡಬೇಕು ಕೋಳಿ ಬಸ್ಸಾರಿಗೆ. ಇಲ್ಲಿ ಒಂದು ಪಾನ್ಗೆ 2 ಸ್ಪೂನ್ ಎಣ್ಣೆನ ಹಾಕಿ ಇಲ್ಲಿ ಮೊದಲಿಗೆ ನಾನು ಇಲ್ಲಿ ಈರುಳ್ಳಿನ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ. ಇಲ್ಲಿ 2 ಮೀಡಿಯಮ್ ಸೈಜ್ ಈರುಳ್ಳಿನ ಸ್ಲೈಸಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡಿ 2 ಹಸಿಮೆಣಸಿನ್ಕಾಯಿನ ಮಧ್ಯಕ್ಕೆ ಈ ಥರ ಲೈಟಾಗಿ ಸೀಳ್ಬಿಟ್ಟು ಹಾಕಿದ್ದೀನಿ, ಸಿಡಿಯುತ್ತೆ ಅಂತ. ಹಾಗೆ ಇಲ್ಲಿ ಚಕ್ಕೆ ಮತ್ತು ನಾನು ತೊಗೊಂಡಿರುವಂಥ ಲವಂಗನೂ ಕೂಡ ಇಲ್ಲಿ ಸೇರಿಸ್ಕೊಂಡು ಒಂದು 2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಫ್ಲೇಮ್ನ ಮೀಡಿಯಮಲ್ಲಿ ಇಟ್ಕೊಳ್ಳಿ, ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಸೀದೋಗೋಕೆ ಬಿಡಬೇಡಿ, ಓಕೆನಾ. ಸೀದ್ರೆ ಯಾವ ಸಾಂಬಾರು ಕೂಡ ಚೆನ್ನಾಗಿರಲ್ಲ, ತಳ ಹಿಡಿಬಾರ್ದು. ನೀಟಾಗಿ ಇದನ್ನು ಫ್ರೈ ಮಾಡಿಕೊಂಡು ಈ ಟೈಮಲ್ಲಿ ನೋಡಿ 2 ನಿಮಿಷ ಎಲ್ಲ ಈರುಳ್ಳಿ ಎಲ್ಲ ಚೆನ್ನಾಗಿಲ್ಲಿ ಮಗ್ಗಿದೆ ನೋಡಿ. ಈ ಥರ ಎಲ್ಲ ಬಾಡ್ಕೊಂಡ್ಮೇಲೆ ಬೆಳ್ಳುಳ್ಳಿ ಹಾಗೆ ಶುಂಠಿನ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ. ಬೆಳ್ಳುಳ್ಳಿನ ಯಾವುದೇ ನಾನ್ ವೆಜ್ ಐಟಮ್ಗೂ ನೀವು ಸಿಪ್ಪೆ ಸುಲಿದು ಹಾಕೋಕ್ಕೆ ಹೋಗಬೇಡಿ, ಟೇಸ್ಟ್ ಚೆನ್ನಾಗಿರಲ್ಲ. ಸಿಪ್ಪೆ ಸಮೇತ ಹಾಕಿದ್ರೇ ನಾನ್ ವೆಜ್ಗೆ ಬೆಳ್ಳುಳ್ಳಿ ಟೇಸ್ಟು ಚೆನ್ನಾಗಿ ಬರುತ್ತೆ. ಬೆಳ್ಳುಳ್ಳಿ ಶುಂಠಿನೂ 2 ನಿಮಿಷ ಫ್ರೈ ಆದಮೇಲೆ ಇಲ್ಲಿ 2 ಮೀಡಿಯಮ್ ಸೈಜ್ ಟೊಮೆಟೊನ ಇಲ್ಲಿ ಸ್ಲೈಸಾಗಿ ಕಟ್ ಮಾಡಿ ಹಾಕ್ಕೊಂಡು ಟೊಮೆಟೊ ಎಲ್ಲ ಒಂದು 2 ನಿಮಿಷ ಬಾಡೋವರೆಗೂ ಅದನ್ನು ಕೂಡ ನೋಡಿ ಈ ಥರ ಫ್ರೈ ಮಾಡಿಕೊಂಡು ಒಂದು ಸ್ವಲ್ಪ 2 ಕಲ್ಲುಪ್ಪನ್ನು ಹಾಕ್ಕೊಂಡು ಇಲ್ಲಿ ಸ್ವಲ್ಪ ಅರಿಶಿನ ಪುಡಿ ಹಾಗೆ ಒಂದು 10 ಕಾಳು ಮೆಣಸನ್ನ ಇಲ್ಲಿ ಸೇರಿಸ್ಕೊಂಡು ಒಂದು 2 ನಿಮಿಷ ಈ ಥರ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ. ಇದೆಲ್ಲ ನೋಡಿ ಚೆನ್ನಾಗೆ ಬಾಡ್ಕೊಂಡಿದೆ. ಈ ಟೈಮಲ್ಲಿ ಇಲ್ಲಿ ನಾನು ತೊಗೊಂಡಿರುವಂಥ ಕಾಯಿ ತುರಿ ಹಾಗೆ ನಮ್ಮ ಕುಕ್ಕಿಂಗ್ ಡೆಕೋರೇಷನ್ ಕ್ವೀನ್ ಕೊತ್ತಂಬರಿ ಸೊಪ್ಪು ಫ್ರೆಶ್ ಆಗಿದೆ ನೋಡಿ. ಒಂದು ಅರ್ಧ ಹಿಡಿ ಕೊತ್ತಂಬರಿ ಸೊಪ್ಪನ್ನು ಇಲ್ಲಿ ಹಾಕ್ಕೊಂಡು ಅದನ್ನು ಕೂಡ ಜಸ್ಟ್ ಬಾಡ್ಕೊಂಡ್ರೆ ಸಾಕು. ಕೊತ್ತಂಬರಿ ಸೊಪ್ಪು ಜಸ್ಟ್ ಬಾಡಿದ್ರೆ ಸಾಕು, ಜಾಸ್ತಿ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲಿ ಫ್ಲೇಮ್ನ ಆಫ್ ಮಾಡಿಕೊಂಡು ನಾನಿಲ್ಲಿ ಚೆನ್ನಾಗಿ ನೋಡಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದೆಲ್ಲ ಮಿಕ್ಸ್ ಆದಮೇಲೆ ಕಂಪ್ಲೀಟಾಗಿ ಇದು ರೂಮ್ ಟೆಂಪ್ರೇಚರ್ನಲ್ಲಿ ಆರಬೇಕು, ತಣ್ಣಗಾಗೋ ಗಂಟ ಬಿಟ್ಬಿಡೋಣ, ಆಯಿತಾ. ನೋಡಿ ಇದೆಲ್ಲ ನೀಟಾಗಿ ಫ್ರೈ ಆಗಿದೆ. ಈ ಟೈಮಲ್ಲಿ ನಾನು ತೆಗ್ದು ಒಂದು ಕಡೆ ಇಟ್ಕೊತಾ ಇದ್ದೀನಿ. ಅದು ಕಂಪ್ಲೀಟಾಗಿ ರೂಮ್ ಟೆಂಪ್ರೇಚರಲ್ಲಿ ಕಂಪ್ಲೀಟಾಗಿ ತಣ್ಣಗಾಗಬೇಕು ನೋಡಿ. ಇದೆಲ್ಲ ಚೆನ್ನಾಗಿ ತಣ್ಣಗಾಗಿದೆ. ಇವಾಗ ಒಂದು ಮಿಕ್ಸರ್ ಜಾರ್ಗೆ ನಾವು ಫ್ರೈ ಮಾಡ್ಕೊಂಡಿರುವಂಥ ಮಸಾಲನೆಲ್ಲ ಸೇರಿಸ್ಕೊತಾ ಇದ್ದೀನಿ ನೋಡಿ.
ಇದಕ್ಕೆ ಈ ಟೈಮಲ್ಲಿ ನಾನೀಗ ಸ್ವಲ್ಪ ರುಬ್ಬೋದಕ್ಕೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ನೀರನ್ನು ಇಲ್ಲಿ ನಾನು ಸೇರಿಸ್ಕೊತಾ ಇದ್ದೀನಿ. ಹಾಗೆ ಮನೆಯಲ್ಲೇ ಮಾಡಿರುವಂಥ ಧನಿಯಾ ಪುಡಿನ 1.5 ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ. ಹಾಗೆ ಅಚ್ಚು ಖಾರದ ಪುಡಿನೂ ಕೂಡ 1.5 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ನೋಡಿ ಇಲ್ಲಿ ಧನಿಯಾ ಪುಡಿ ಎಷ್ಟು ಹಾಕ್ಕೊತೀವೋ ಅಚ್ಚು ಖಾರದ ಪುಡಿ ಅಷ್ಟೇ ಹಾಕ್ಕೋಬೇಕು. ಇಲ್ಲಿ ನೀವು ನೋಡಿರ್ಬೋದು ನಾನು ಕಡಲೆ ಹುರ್ಗಡ್ಲೆ ಆಗಲಿ ಗಸಗಸೆ ಆಗಲಿ ನಾನು ಯೂಸ್ ಮಾಡ್ತಿಲ್ಲ. ಯಾಕಂದರೆ ನಾನು ಈ ಧನಿಯಾಗೇನೆ ಗಸಗಸೆನ ಹಾಕಿದ್ದೀನಿ. ನಾನು ಕಾಮನಾಗಿ ಜಾಸ್ತಿ ಯಾವುದಕ್ಕೂ ಕಡಲೆನ ಯೂಸ್ ಮಾಡಲ್ಲ, ಜಾಸ್ತಿ ತಿಕ್ಕಾಗಿ ಬಂದ್ಬಿಡುತ್ತೆ ಅಂತ. ಇದನ್ನು ನೋಡಿ ಫೈನ್ ಪೇಸ್ಟ್ ಮಾಡಿ ತೆಗೆದಿಟ್ಕೊತಾ ಇದ್ದೀನಿ. ಅಷ್ಟರಲ್ಲಿ ಚಿಕನ್ ಕೂಡ ಒಂದು 50% ಬೆಂದ್ಕೊಂಡಿದೆ. ನಾನು ನೋಡಿ ಎಷ್ಟು ಬೆಂದಿದೆ ಅಂತ ನಿಮಗೆ ತೋರಿಸ್ತೀನಿ. ಮತ್ತೆ ಮಸಾಲನೆಲ್ಲ ಹಾಕಿದ್ಮೇಲೆ ಮತ್ತೆ ಕುಕ್ಕರಲ್ಲಿ ಒಂದು 2 ವಿಸಿಲ್ ಮಾಡ್ಕೋಬೇಕಾಗುತ್ತೆ. ಮಸಾಲೆ ಎಲ್ಲ ಚಿಕನ್ ಪೀಸ್ಗೆ ಹಿಡಿಬೇಕಲ್ವಾ. ಸೊ ಅದರಿಂದ ನೋಡಿ ಇಲ್ಲಿ ಈ ಥರ ನೋಡಿ ನಾನೆಲ್ಲ ರುಬ್ಬಿರೋ ಮಸಾಲೆನೆಲ್ಲನೂ ಇದಕ್ಕೆ ಸೇರಿಸ್ಕೊಂಡು ನೀರು ಎಷ್ಟು ಬೇಕೋ ಅಷ್ಟು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ನಾವು ಯಾವುದೇ ನಾನ್ ವೆಜ್ ಐಟಮ್ಗೂ ಮಸಾಲೆಗಳ್ನ ತೀರಾ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ತರಕಾರಿ ಇದ್ದರೆ ಸಾಂಬಾರು ಚೆನ್ನಾಗಾಗಲ್ಲ. ನೀಟಾಗಿ ನುಣ್ಣಗೆ ಇದನ್ನು ಪೇಸ್ಟ್ ಮಾಡಿಕೊಂಡು ನಿಮಗೆ ಎಷ್ಟು ನೀರು ಬೇಕೋ ಅಷ್ಟೊಂದು ಸೇರಿಸ್ಕೊಳ್ಳಿ. ಸಾಂಬಾರು ಜಾಸ್ತಿ ಗಟ್ಟಿ ಇದ್ರೂ ಚೆನ್ನಾಗಿರಲ್ಲ, ಸ್ವಲ್ಪ ತೆಳ್ಳಗಿದ್ರೆ ಚೆನ್ನಾಗಿರುತ್ತೆ. ನನಗೂ ಅಷ್ಟೇ, ನಮ್ಮ ಮನೆಯವ್ರಿಗೂ ಅಷ್ಟೇನೆ. ನೋಡಿ ಇಲ್ಲಿ ಚೆನ್ನಾಗಿ ಒಂದು ಮಿಕ್ಸ್ ಮಾಡಿಕೊಂಡು ಈ ಟೈಮಲ್ಲಿ ಉಪ್ಪು ಖಾರ ಎಲ್ಲ ಚೆಕ್ ಮಾಡ್ಕೊಳ್ಳಿ. ಇವಾಗ ನಾನು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೆ ಅಲ್ವಾ ಚಿಕನ್ ಬೇಯೋದಕ್ಕೆ. ಸೊ ಇವಾಗ ಎಷ್ಟು ಬೇಕು ಸಾಂಬಾರಿಗೆ ಅಷ್ಟು ಉಪ್ಪನ್ನೆಲ್ಲ ಇಲ್ಲಿ ಸೇರಿಸ್ಕೊಂಡು ಉಪ್ಪು ಖಾರ ಎಲ್ಲ ಸರಿಯಾಗಿದೆಯಾ ಅಂತ ಚೆಕ್ ಮಾಡಿಕೊಂಡು ನೀಟಾಗಿ ನೋಡಿ ಈ ಥರ ಕೈ ಆಡಿಸ್ಕೊತಾ ಇದ್ದೀನಿ. ಆಲ್ಮೋಸ್ಟ್ ಈ ಚಿಕನ್ ಬಂದು ಇಲ್ಲಿ 50% ನಾನು ಒಗ್ಗರಣೆಲ್ಲ ಬೇಯಿಸ್ಕೊಂಡಿರ್ತೀನಿ. ಕುಕ್ಕರಲ್ಲಿ 4 ವಿಸಿಲು ಎಲ್ಲ ಒಗ್ಗರಣೆ ಎಲ್ಲ ಹಾಕ್ಬಿಟ್ಟು ಒಂದು 4 ವಿಸಿಲ್ ಮಾಡ್ಕೊಂಡಿರ್ತೀನಲ್ವ. ಸೊ ಇಲ್ಲಿ ಸಾಂಬಾರನ್ನೆಲ್ಲ ಕೂಡಿಸಾದ್ಮೇಲೆ ಒಂದು 2 ವಿಸಿಲ್ ಮಾಡಿಕೊಂಡ್ರೆ ಸಾಕು, ನೀಟಾಗಿ ಬೆಂದ್ಕೊಳ್ಳುತ್ತೆ ಚಿಕನ್ ಎಲ್ಲನೂ. ಹೆಂಗಪ್ಪ ಅಂತ ಟೆನ್ಷನ್ ಎಲ್ಲ ಏನು ಬೇಡ, ನೀಟಾಗಿ ಬೆಂದ್ಕೊಳ್ಳುತ್ತೆ. ನೋಡಿ ಸಾರು ಈ ಕನ್ಸಿಸ್ಟೆನ್ಸಿಲಿ ಇದ್ದರೆ ಸಾಕು. ನೋಡಿ ಪೀಸ್ ಎಲ್ಲ ಜಾಸ್ತಿ ಕದ್ರೋಗ್ಬಿಟ್ರು ಚಿಕನ್ ಆಗಲಿ ಮಟನ್ ಆಗಲಿ ಯಾವುದೇ ಒಂದೂ ಪೀಸ್ಗಳು ಜಾಸ್ತಿ ಕದ್ರೋದ್ರೆ ಬೆಂದೋದ್ರೆ ತಿನ್ನೋಕ್ಕಷ್ಟು ಚೆನ್ನಾಗಿರಲ್ಲ. ಸ್ವಲ್ಪ ಜಿಗ್ಗೆ ಥರ ಇದ್ರೇ ಅದು ಫೀಲು ನಾವು ನಾನ್ ವೆಜ್ ತಿಂದ್ವಿ ಅಂತ. ಇವಾಗ ಒಂದು ಕುದಿಯೆಲ್ಲ ಬರೋಕ್ಕೆ ಶುರು ಆದಮೇಲೆ ಒಂದು ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದೇ ಒಂದು ವಿಸಿಲ್ ತೊಗೊಂಡಿದ್ದೀನಿ. ನೋಡಿ ಸಾಕು, ನಂಗೆ ಒಂದು ವಿಸಿಲ್ ಹಾಕ್ಕೊಂಡ್ರೆ ಸಾಕು ಅಂತ ಅನ್ನಿಸ್ತು. ಸೊ ಒಂದು ವಿಸಿಲ್ ತೊಗೊಂಡಿದ್ದೀನಿ. ನೀಟಾಗಿ ಚಿಕನ್ ಎಲ್ಲ ಚೆನ್ನಾಗಿ ಬೆಂದ್ಕೊಂಡಿದೆ. ಸಾಂಬಾರು ನೋಡಿ ನೀಟಾಗಾಗಿದೆ. ಟೇಸ್ಟ್ ಮಾತ್ರ ಅಲ್ಟಿಮೇಟಾಗಿರುತ್ತೆ. ಈ ಟೈಮಲ್ಲಿ ನಾನಿಲ್ಲಿ ಚಿಕನ್ ಎಲ್ಲ ಬಸ್ತಿಟ್ಕೊಂಡಿದ್ದೀನಿ. ನೋಡಿ ಸಾಂಬಾರನ್ನೇ ಸಪ್ರೇಟ್ ಮಾಡ್ಕೊಂಡಿದ್ದೀನಿ, ಚಿಕನ್ ಎಲ್ಲ ಬಸ್ತಿಟ್ಕೊಂಡಿದ್ದೀನಿ. ಯಾಕಂದರೆ ಚಿಕನ್ಗೆ ಒಗ್ಗರಣೆ ಹಾಕ್ಕೋಬೇಕು. ಸೊ ಅದರಿಂದ ನಾವು ಕೋಳಿ ಬಸ್ಸಾರು ಅಂದರೆ ಸುಮ್ಮನೆ ಹಂಗೆ ಎತ್ತಿಟ್ಬಿಟ್ರೆ ಆಗುತ್ತಾ, ಚಿಕನ್ಗೊಂದು ಸೂಪರಾಗಿರೋವಂಥ ಒಗ್ಗರಣೆನ ಇಲ್ಲಿ ಕೊಡ್ತೀನಿ ನೋಡಿ. ನಾನು ಇಲ್ಲಿ ಚಿಕನ್ಗೆ ಒಗ್ಗರಣೆಗೆ ಮೇಯ್ನ್ ಇಲ್ಲಿ ಒಂದು ಪಾನ ಕಾಯೋದಕ್ಕಿಟ್ಟು 1 ಸ್ಪೂನು ಜೀರಿಗೆ, 2 ಸ್ಪೂನು ಕಾಳು ಮೆಣಸು, ಹಾಗೆ ಇಲ್ಲಿ 1 ಸ್ಪೂನ್ ಜೀರಿಗೆ 2 ಸ್ಪೂನ್ ಕಾಳು ಮೆಣಸಿರಲಿ, ಸಮ ಬೇಡ. ಹಾಗೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಸೋಂಪು ಕಾಳು, ಹಾಗೆ ಒಂದೇ ಒಂದು ಏಲಕ್ಕಿನ ಇಲ್ಲಿ ಒಳ್ಳೆ ಅರೋಮ ಬರಬೇಕು, ಒಳ್ಳೆ ಘಮ ಬರೋವರೆಗೂ ನೀಟಾಗಿ ಇದನ್ನ ಸಣ್ಣ ಉರಿಲೇನೆ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ನೀಟಾಗಿ ಇದನ್ನು ಕೈ ಬಿಡ್ದಂಗೆ ಈ ಥರ ಹುರ್ಕೊಳ್ಳಿ. ಓಕೆನಾ, ಸೀದಿಸ್ಕೋಬಾರ್ದು, ಯಾವುದೂ ಕೂಡ ಸೀದೋದ್ರೆ ಚೆನ್ನಾಗಿರಲ್ಲ. ಸೊ ನೋಡಿ ಇದು ಇವಾಗ ಪರ್ಫೆಕ್ಟಾಗಿದೆ. ನಾನು ಈ ಟೈಮಲ್ಲಿ ಒಂದು ಕುಟಾಣಿ ಒಳಗಡೆ ಹಾಕ್ಕೊಂಡು ಇದನ್ನು ನೀಟಾಗಿ ಕುಟ್ಕೊತಾ ಇದ್ದೀನಿ. ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಕುಟ್ಕೊಳ್ಳಿ. ನಿಮ್ಮ ಕೈಲಿ ಆಗಿಲ್ಲ ಅಂದರೆ ಮಿಕ್ಸರಲ್ಲೂ ಅದು ಸ್ವಲ್ಪ ತಣ್ಣಗೆ ಮಾಡಿಬಿಟ್ಟು ತಣ್ಣಗಾಗೋಕೆ ಬಿಟ್ಬಿಟ್ಟು ಹುರಿದಿರೋ ಐಟಮ್ನೆಲ್ಲನೂ ಮಿಕ್ಸಿನಲ್ಲೇ ನೀವು ಮಾಡ್ಕೋಬೋದು. ಕುಟ್ಟಿ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ನಾನು ಕುಟ್ಟೆ ಮಾಡೋದು. ಸೊ ನೀವು ಆದಷ್ಟು ಕುಟ್ಟಿ ಮಾಡೋದಕ್ಕೆ ಟ್ರೈ ಮಾಡಿ. ನೋಡಿ ಈ ಥರ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಇದನ್ನು ನುಣ್ಣಗೆ ನಾನು ಕುಟ್ಕೊಂಡಿದ್ದೀನಿ ಕುಟಾಣಿ ಒಳಗಡೆ ಹಾಕ್ಕೊಂಡು. ಇಲ್ಲಿ ಒಂದು ಬಾಣಲಿನ ಕಾಯೋದಕ್ಕಿಟ್ಟು ಅದಕ್ಕೆ ಒಂದು 2 ಸ್ಪೂನು ಎಣ್ಣೆನ ಹಾಕಿ ಇಲ್ಲಿ ಒಂದೇ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಸ್ಲೈಸಾಗಿ ಕಟ್ ಮಾಡಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಅಂದರೆ ಗೋಲ್ಡನ್ ಬ್ರೌನ್ ಬರೋವರೆಗೂ ಏನು ಬೇಡ, ಜಸ್ಟ್ ಫ್ರೈ ಮಾಡಿಕೊಂಡ್ರೆ ಸಾಕು. ಓಕೆನಾ, ಇಲ್ಲಿ 1 ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಇಲ್ಲಿ ಹಾಕ್ಕೊಂಡಿದ್ದೀನಿ. ಅದೆಲ್ಲ ಹಸಿ ವಾಸನೆ ಹೋಗಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿದ್ದಂಗೆ ತಳ ಹಿಡಿಯೋಕ್ಕೆ ಶುರು ಆಗುತ್ತೆ. ಟೆನ್ಷನ್ ಬೇಡ, ಏನೋ ಅದೇನು ಇದು ಮಾಡಲ್ಲ. ಜಸ್ಟ್ ಅದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ರೇ ಹಾಗಾಗುತ್ತೆ. ಈ ಟೈಮಲ್ಲಿ ನಾವಿಲ್ಲಿ ಒಂದು 2 ಸೌಟ್ ಆಗೋಷ್ಟು ಸಾಂಬಾರು ನಾನು ಬಸ್ತಿಟ್ಕೊಂಡಿದ್ದೀನಿ ಕೋಳಿ ಸಾಂಬಾರು, ನೋಡಿ ಅದನ್ನೇ ಹಾಕ್ತಾ ಇದ್ದೀನಿ. ಇಲ್ಲಿ ಹಾಕ್ಬಿಟ್ಟು ಇಲ್ಲಿ ನಾನು ಸ್ಲೈಸಾಗಿ ಕಟ್ ಮಾಡಿರೋಂಥ ಹಸಿ ತೆಂಗಿನಕಾಯಿ ನೋಡಿ ಈ ಥರ ಸ್ಲೈಸಾಗಿ ಕಟ್ ಮಾಡಿ ಅದನ್ನು ಕೂಡ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ನೋಡಿ ಈ ಥರ ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕೆಲವೊಬ್ರು ಮಾಡ್ತಾರೆ ಮಸಾಲನೇ ಹಾಕ್ತಾರೆ, ಅಂದರೆ ಜಸ್ಟ್ ಮಸಾಲೆ ಹಾಕಿದ್ರೆ ಅದು ಹಸಿ ಹಸಿ ಸ್ಮೆಲ್ ಬರುತ್ತೆ, ನಂಗೆ ಇಷ್ಟ ಆಗಲ್ಲ. ಸೊ ಸಾಂಬಾರನ್ನೇ ಹಾಕಿದ್ರೆ ನೋಡಿ ಈ ಥರ ಒಂದು 2 ಸೌಟ್ ಸಾಂಬಾರು ಹಾಕ್ಕೊಂಡ್ರೆ ಫ್ಲೇವರು ಚೆನ್ನಾಗಿರುತ್ತೆ, ಟೇಸ್ಟು ಕೂಡ ಸೂಪರಾಗಿ ಬರುತ್ತೆ. ಮಸಾಲೆ ಹಾಕಿದ್ರೆ ಹಸಿ ಹಸಿ ವಾಸನೆ ತಿನ್ಬೇಕಾದ್ರೆ ಏನೋ ಒಂಥರ ಫೀಲ್ ಆಗ್ತಿರುತ್ತೆ, ನನಗಿಷ್ಟ ಆಗಲ್ಲ. ನೀವು ಕೂಡ ಇದೇ ರೀತಿ ಮಾಡ್ಕೊಳ್ಳಿ. ಇಲ್ಲಿ ಸಾಂಬಾರಿಗೂ ಉಪ್ಪು ಹಾಕಿರ್ತೀವಿ, ಚಿಕನ್ನು ಕೂಡ ಸಾಂಬಾರಲ್ಲಿ ಬೆಂದಿರುತ್ತೆ, ಉಪ್ಪು ಹಿಡಿದಿರುತ್ತೆ. ಸೊ ಸ್ವಲ್ಪ ಉಪ್ಪನ್ನೇ ಹಾಕಿ ಇಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ ಆ ತಳೆ ಹಿಡ್ದಿತ್ತಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದೆಲ್ಲ ಸಾಂಬಾರು ಹಾಕಿದ ತಕ್ಷಣ ಅದೇ ಎಲ್ಲ ಬಿಟ್ಕೊಂಬಂದ್ಬಿಡುತ್ತೆ. ಅದೇನು ಟೇಸ್ಟ್ ಎಲ್ಲ ಏನು ವೇರಿ ಏನು ಆಗಲ್ಲ, ಅದೇ ಥರ ಚೆನ್ನಾಗಿರುತ್ತೆ ಟೇಸ್ಟು. ಇಲ್ಲಿ ನೋಡಿ ಚೆನ್ನಾಗಿ ಒಂದು 30 ಸೆಕೆಂಡ್ ಫ್ರೈ ಮಾಡಿದ ತಕ್ಷಣ ನೋಡಿ ಸಾಂಬಾರೆಲ್ಲ ಗಟ್ಟಿ ಆಯ್ತಾ ಬಂತು. ಈ ಟೈಮಲ್ಲಿ ಬಸ್ತಿಟ್ಟಿರೋವಂಥ ಚಿಕನ್ನೆಲ್ಲ ನಾನಿಲ್ಲಿ ಸೇರಿಸ್ಕೊಂಡು ಚೆನ್ನಾಗಿ ಒಂದು ಕೈ ಬಿಡ್ದಂಗೆ ಒಂದು 2 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ಜಾಸ್ತಿ ಉರಿ ಇಟ್ಕೊಂಡು ಚೆನ್ನಾಗಿ ಬೇಯಿಸಬೇಕು ಅನ್ನೋ ಅವಶ್ಯಕತೆ ಇಲ್ಲ.
ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಮಾತ್ರನೇ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕು. ಓಕೆನಾ. ನಾವು ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ಅಂತ ಏನು ಎಲ್ಲ ಏನಿಲ್ಲ. ಈ ಥರ ಜಸ್ಟ್ ಈ ಥರ ಫ್ರೈ ಮಾಡಿಕೊಂಡು ನೋಡಿ ಇವಾಗಲೇ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಈ ಟೈಮಲ್ಲಿ ನಾನು ಹುರಿದು ಕುಟ್ಟಿ ಪುಡಿ ಮಾಡ್ಕೊಂಡಿದ್ನಲ್ಲ, ಆ ಪುಡಿನೆಲ್ಲನೂ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ನೋಡಿ. ನೀಟಾಗಿ ಈ ಥರ ಎಲ್ಲ ಸೇರಿಸ್ಕೊಂಡು ನೀಟಾಗಿ ಅದನ್ನೆಲ್ಲ ಒಂದು ಮಿಕ್ಸ್ ಮಾಡ್ಕೊಳ್ಳಿ. ಓಕೆನಾ. ನೋಡಿ ಈ ಥರ ನೀಟಾಗಿ ಒಂದು ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನೋಡಿ ಅದ್ರ ಕಲರೇ ಚೇಂಜ್ ಆಗಿಬಿಡುತ್ತೆ, ಟೇಸ್ಟು ನೆಕ್ಸ್ಟ್ ಲೆವೆಲ್ಗೆ ಹೊಂಟೋಗ್ಬಿಡುತ್ತೆ, ಹಾಗಿರುತ್ತೆ ಇದು ಟೇಸ್ಟು. ನೋಡಿ ಇಲ್ಲಿ ನೀಟಾಗಿ ಎಲ್ಲನೂ ಒಂದು ಮಿಕ್ಸ್ ಮಾಡ್ಕೊಂಡ್ಮೇಲೆ ಫ್ಲೇಮ್ನ ಮೀಡಿಯಮಲ್ಲಿ ಇಟ್ಕೊಳ್ಳಿ. ಅದು ತಳ ಹಿಡಿಬಾರ್ದು, ತಳ ಹಿಡಿದ್ರೆ ಹೋಗ್ಬಿಡುತ್ತೆ, ಟೇಸ್ಟೇ ಒಂಥರ ಚೇಂಜ್ ಆಗಿಬಿಡುತ್ತೆ. ಫುಲ್ಲು ಸಣ್ಣ ಮಾಡಿ ಇಟ್ಕೊಳ್ಳಿ. ಇವಾಗ ನೋಡಿ ನಮ್ಮ ಕುಕ್ಕಿಂಗ್ ಡೆಕೋರೇಷನ್ ಕ್ವೀನ್ ಇಲ್ಲ ಅಂದರೆ ಯಾವ ಅಡುಗೆ ಕೂಡ ಇನ್ಕಂಪ್ಲೀಟ್ ಅಂತಲೇ ಹೇಳ್ಬೋದು ನನಗೆ. ನೋಡಿ ನಮ್ಮ ಕೊತ್ತಂಬರಿ ಸೊಪ್ಪನ್ನು ಇಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ಒಂದು ಮಿಕ್ಸ್ ಕೊಡ್ತಾಯಿದ್ದೀನಿ ನೋಡಿ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣ್ತಿದೆ, ನನಗೆ ಗೊತ್ತು. ಇವಾಗ ನಿಮ್ಮ ಬಾಯಲ್ಲೆಲ್ಲ ನೀರು ಬರ್ತಿದೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ನೀವು ಮನೆಯಲ್ಲಿ ಈ ಥರ ಮಾಡ್ಕೊಂಡು ತಿನ್ನಿ. ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ಕೋಳಿ ಬಸ್ಸಾರು. ನೀವು ನನ್ನ ಸ್ಟೈಲಲ್ಲಿ ಒಂದು ಸಲ ಟ್ರೈ ಮಾಡಿ, ನಿಜ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗುತ್ತೆ. ನಿಮ್ಮ ಮನೆಯಲ್ಲೂ ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಅಷ್ಟು ಟೇಸ್ಟಿಯಾಗಿ, ಅಷ್ಟು ಏನಂತ ಹೇಳ್ತಾರೆ, ಅಷ್ಟು ಸಖತ್ತಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ. ಹೇಗೆ ಬಂತು ಅಂತ ನನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಬಸ್ಸಾರು ಅಂದಮೇಲೆ ಮುದ್ದೆ ಇಲ್ಲದಿದ್ರೆ ಆಗುತ್ತಾ? ಸೊ ಅದಕ್ಕೋಸ್ಕರ ಇಲ್ಲಿ ನಾನು ಮುದ್ದೆನೂ ಕೂಡ ಮಾಡ್ಕೊಂಡಿದ್ದೀನಿ ನೋಡಿ. ಸರ್ವ್ ಮಾಡ್ತಾಯಿದ್ದೀನಿ ತಟ್ಟೆಗೆ. ಟೇಸ್ಟ್ ಮಾತ್ರ ತುಂಬಾ ಅದ್ಭುತವಾಗಿತ್ತು. ನನಗಂತೂ ಇವಾಗಲೂ ಬಾಯಲ್ಲಿ ನೀರು ಬರ್ತಿದೆ. ಸಂಡೇ ಸೂಪರ್ ಸಂಡೇ ಆಗಬೇಕು ಅಂದರೆ ಈ ಸಂಡೇ ನಿಜ ನೀವು ತಪ್ಪದಲ್ಲೇ ನಾನಿವಾಗ ಸಂಜೆ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನೈಟ್ ಮಾಡ್ಕೊತೀನಿ. ನನಗೆ ನಾನು ಮಾಡಿರೋ ರೆಸಿಪಿನೆಲ್ಲ ನೀವು ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ. ಓಕೆನಾ. ಸುಮ್ಮನೆ ನೋಡಿ ಲೈಕ್ ಮಾಡೋದೇನು ಬೇಡ. ನಾನು ಮಾಡಿರೋ ರೆಸಿಪಿನ ನೀವು ಮನೆಯಲ್ಲಿ ಟ್ರೈ ಮಾಡಿ ಆಮೇಲೆ ನನಗೆ ಕಮೆಂಟ್ ಮಾಡಿ. ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ಫಸ್ಟ್ ನೋಟಿಫಿಕೇಷನ್ ಬಂದು ನಿಮಗೆ ಸೇರುತ್ತೆ. ನನಗೆ ಒಳ್ಳೆ ಸಪೋರ್ಟ್ ಮಾಡ್ತಾಯಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರಿಗೂ ನಾನು ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಜವಾಗ್ಲೂ ನಾನು ಯೂಟ್ಯೂಬಲ್ಲಿ ನಾನು ಫಾಲೋವರ್ಸ್ನಾಗಲಿ ವ್ಯೂವರ್ಸ್ನಾಗಲಿ ನಾನು ಸಂಪಾದನೆ ಮಾಡ್ತೀನಾ, ನನ್ನ ವೀಡಿಯೋಗಳಿಗೆ ವ್ಯೂಸ್ ಬರುತ್ತಾ, ಮತ್ತು ನಂಗೆ ಫಾಲೋವರ್ಸ್ ಆಗ್ತಾರಾ ಅಂತ ಭಯನಲ್ಲೇ ನಾನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದೆ. ಬಟ್ ಇವತ್ತು ನನಗೆ ಒಳ್ಳೆ ವ್ಯೂಸ್ ಬರ್ತಿದೆ, ಒಳ್ಳೆ ಫಾಲೋವರ್ಸ್ ಆಗ್ತಿದ್ದೀರಾ, ಎಲ್ಲರೂ ಒಳ್ಳೊಳ್ಳೆ ಕಮೆಂಟ್ ಮಾಡ್ತಾಯಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲ ಪ್ರೀತಿಗೆ ನಾನು ತುಂಬ ಇರ್ತೀನಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ. ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ತಪ್ಪದೆ ನನ್ನ ಫಾಲೋ ಮಾಡೋದು ಮಾತ್ರ ಮರಿಬೇಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಕೊಡೋ ಒಂದು ಲೈಕು ಒಂದು ಕಮೆಂಟೇ ನನಗೆ ನೆಕ್ಸ್ಟ್ ವೀಡಿಯೋಗೆ ಮೋಟಿವೇಶನಲ್ ಆಗಿರುತ್ತೆ. ನಿಮ್ಗೆ ಯಾವ್ದಾರು ವೀಡಿಯೋ ಬೇಕು ಅಂದರೆ ನಾನು ಯಾವ್ದಾರು ರೆಸಿಪಿ ಬೇಕು ಅಂದರೆ ನಾನು ಯಾವ್ದಾರು ವೀಡಿಯೋಗೆ ನೀವು ಒಂದು ಕಮೆಂಟನ್ನು ಮಾಡಿದ್ರೆ ಯಾವ ರೆಸಿಪಿ ಬೇಕು ಅಂತ ಆ ರೆಸಿಪಿನ ಮಾಡಿ ನಾನಲ್ಲಿ ನಿಮ್ಮ ಹೆಸರನ್ನ ಮೆನ್ಷನ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್.